ಅಥವಾ ನೀವು ಪ್ರಾಸ್ತಾವಿಕವಾಗಿ ಏನಾದ್ರು ಮಾತಾಡ್ತಿರೋ, ಪ್ರಿಲಿಮಿನರಿ ಸಬ್ಮಿಷನ್ ಏನಾದ್ರು ಮಾಡ್ತಿರೋ, ಅಥವಾ 69 ಕನ್ವರ್ಟ್ ಮಾಡಿ ಆಮೇಲೆ ಚರ್ಚೆಗೆ ತಗೊಳ್ಳೋಣ ಅಂದ್ರೆ ತಗೊಳ್ಳೋಣ? ಇಲ್ಲ, ಈಗ ನೀವು ಹೇಗೆ ಅಲ್ಲ, ನೀವ್ ಹೆಂಗ್ ಸಜೆಸ್ಟ್ ಮಾಡ್ತೀರಿ ಹಂಗೆ. ನಾನು 69 ಕನ್ವರ್ಟ್ ಮಾಡಿ ಕೊಟ್ಬಿಡ್ತೀನಿ, ಆಮೇಲೆ ಚರ್ಚೆ ಮಾಡಿ ಅಂತ ಹೇಳ್ತೀನಿ ನಾನು. ಇನ್ನೊಂದು ಆಗ್ಲೇ ಉಳಿದದೆ. ಹೌದು, ಉಳಿದಿದೆ ಅದೊಂದು 4 ಉಳಿದಿದೆ. ಈಗ ಇದು ಉಳ್ಕೊಳ್ಳೋದು ಬೇಡ ಅಂತ ಅಷ್ಟೇ. ಅಲ್ಲ, ತಾವು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ. ಹಾಗಾದ್ರೆ ಅಧ್ಯಕ್ಷರೇ, ನಾನು ನಿಯಮ 60 ಅಡಿನಲ್ಲಿ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೇನೆ. ನೀವು ಅದನ್ನ 69ಕ್ಕೆ ಕನ್ವರ್ಟ್ ಮಾಡಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ದೀರಿ. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ, ಸದನದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ 21/1/2021 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಗ್ರಾಮೀಣ ಕಾನ್ಸ್ಟಿಟ್ಯೂನ್ಸಿ, ಸುಮಾರು ಶಿವಮೊಗ್ಗದಿಂದ 6-8 ಕಿಲೋಮೀಟರ್ ದೂರದಲ್ಲಿ ಹುಣಸೋಡು ಅಂತಕ್ಕಂಥ ಭಾಗದಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಆಗಿ 6 ಜನರು ಕಾರ್ಮಿಕರು ಮೃತಪಟ್ಟಿದ್ದರು. ನಾನು ಇದನ್ನ 29/1/2021 ನಿಲುವಳಿ ಸೂಚನೆ ಮೂಲಕ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಪ್ರಸ್ತಾಪ ಮಾಡಿ ಸರ್ಕಾರ ಕೂಡಲೇ ಇಂಥ ಬ್ಲಾಸ್ಟ್ಗಳನ್ನು ಮರುಕಳಿಸದಂತೆ ಕ್ರಮ ತಗೋಬೇಕು, ಎಲ್ಲೆಲ್ಲಿ ಅಕ್ರಮವಾಗಿ ಈ ಜಿಲಿಟಿನ್ ಕಡ್ಡಿಗಳನ್ನು, ಅಮೋನಿಯಂ ಫಾಸ್ಫೇಟ್ಗಳನ್ನು, ಡಿಟೋನೇಟರ್ಗಳನ್ನು ದಾಸ್ತಾನು ಮಾಡಿದ್ದಾರೆ, ಅವನ್ನೆಲ್ಲನೂ ಕೂಡ ದಾಸ್ತಾನು ಪತ್ತೆ ಹಚ್ಚಿ ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೆ. ಆಗ ಅದ್ರ ಜೊತೆಗೆ ನಾನು ಇನ್ನೊಂದು ಒತ್ತಾಯ ಏನು ಮಾಡಿದ್ದೆ ಅಂತಂದರೆ, ಇದರ ಸತ್ಯ ಹೊರಗಡೆ ಬರಬೇಕಾದ್ರೆ ಸತ್ಯ ಅಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕು ಜನಗಳಿಗೆ. ಯಾಕಂದ್ರೆ ಇದರಲ್ಲಿ ರಾಜಕೀಯ ಪಕ್ಷದ ಧುರೀಣರು ಇದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡ ಇರ್ತದೆ. ಇಂಥ ಸನ್ನಿವೇಶದಲ್ಲಿ ಅಧಿಕಾರಿಗಳಿಂದ ಅಥವಾ CIDಯಿಂದ ತನಿಖೆ ಮಾಡಿಸಿದ್ರೆ ಸತ್ಯ ಹೊರಬರಲ್ಲ. ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜಿಂದ ಒಂದು ಜುಡಿಷಿಯಲ್ ಪ್ರೋಬ್ ಆಗಬೇಕು. ಆ ಜುಡಿಷಿಯಲ್ ಪ್ರೋಬ್ ಆದರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ತನಿಖೆ ಆದಾಗ ಆಗ್ತದೆ, ಸತ್ಯ ಹೊರಬರ್ತದೆ. ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಈ ಅಕ್ರಮ ಗಣಿಗಾರಿಕೆಯಲ್ಲಿ, ಬ್ಲಾಸ್ಟಿಂಗ್ನಲ್ಲಿ, ಎಕ್ಸ್ಪ್ಲೋಸಿವ್ ರೂಲ್ಸ್ ಪಾಲನೆ ಆಗಿದೆಯಾ ಇಲ್ವಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಇದ್ರ ಹಿಂದ್ಗಡೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತೇಳಿ ನಾನು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜಿಂದ ಮಾಡಬೇಕು ಅಂತ ಒತ್ತಾಯ ಮಾಡಿದೆ. ಆದರೆ ಸರ್ಕಾರ ಒಪ್ಪಲಿಲ್ಲ. ನಾವು ರೀಜನಲ್ ಕಮಿಷನರಿಂದ ತನಿಖೆ ಮಾಡಿಸ್ತೀವಿ, ರೀಜನಲ್ ಕಮಿಷನರ್ ಮೂಲಕ ತನಿಖೆ ಮಾಡಿ ರಿಪೋರ್ಟ್ ತಗೊಂಡು ಕ್ರಮ ತಗೋತೀವಿ ಅಂತ ಒಂದು ಹೇಳಿದ್ರು. ಎರಡನೇದು, ಇನ್ನು ಮುಂದೆ ಈ ರೀತಿಯಾದಂಥ ಸ್ಫೋಟಗಳು ನಡೆಯದಂತೆ ನಾವು ಕ್ರಮ ವಹಿಸ್ತೀವಿ, ಮತ್ತೆ ಮರುಕಳಿಸದಂತೆ ಕ್ರಮ ವಹಿಸ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ರು.
ಆದರೆ ಈ ಆಶ್ವಾಸನೆಗೆ ಉಳಿತು. ಕೇವಲ 1 ತಿಂಗಳ ಅವಧಿನಲ್ಲಿ ಶಿವಮೊಗ್ಗದಲ್ಲಿ ನಡೆದ್ದು 21/1/2021, ಚಿಕ್ಕಬಳ್ಳಾಪುರದಲ್ಲಿ ನಡೆದಿರ್ತಕ್ಕಂಥದ್ದು 22/2/2021. ಅಂದರೆ 1 ತಿಂಗಳ ಅಂತರದಲ್ಲೇ ಇನ್ನೊಂದು ಸ್ಫೋಟ ಆಗಿದೆ. ಎಲ್ಲಿ? ಚಿಕ್ಕಬಳ್ಳಾಪುರದ ಜಿಲ್ಲೆ ಆ ಗುಡಿಬಂಡೆ ತಾಲೂಕಿನ ಬಾರ್ಡರ್ ಪಕ್ಕದಲ್ಲಿ ಒಂದು ಹಿರೇನಾಗವಲ್ಲಿ ಅನ್ನೋ ಕಡೆ ಸ್ಫೋಟ ಆಗಿ ಶಿವಮೊಗ್ಗದಲ್ಲಿ 6 ಜನ ಸತ್ತಿದ್ರು ಅಮಾಯಕರು. ಮತ್ತೆ ಇಲ್ಲಿ 6 ಜನ ಸತ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ. ಒಟ್ಟು 1 ಡಜನ್ ಜನ ಸತ್ತಿದ್ದಾರೆ ಕಾರ್ಮಿಕರು. ಇದಕ್ಕೆ ಯಾರು ಹೊಣೆ? 12 ಜನರು ಜೀವ ಕಳ್ಕೊಂಡಿದ್ದಾರೆ. ಅಮಾಯಕ ಜನರು, ಕೂಲಿ ಮಾಡಕ್ಕೆ ಬಂದಿದ್ದಂಥ ಜನ, ಕೂಲಿಗಳು. ನಮ್ಮ ರಾಜ್ಯದವರು ಇದ್ದಾರೆ, ಬೇರೆ ರಾಜ್ಯದವರು ಇದ್ದಾರೆ. ಪಾಪ ಹೊಟ್ಟೆಪಾಡಿಗೋಸ್ಕರವಾಗಿ ಕೂಲಿ ಮಾಡಕ್ಕೆ ಬಂದಂಥ ಜನರಿಗೆ ರಕ್ಷಣೆ ಇಲ್ಲದೆ ಹೋದರೆ, ಅಕ್ರಮವಾಗಿ ಸ್ಫೋಟ ಮಾಡ್ತಕ್ಕಂಥವರ ಹಟ್ಟಹಾಸ ನಿಲ್ಲಿಸದೆ ಹೋದರೆ ಇದು ಕೊನೆಯಲ್ಲಿ. ಇದರಿಂದ ಮಾನ್ಯ ಅಧ್ಯಕ್ಷರೇ, 12 ಜನ, ನಾನು 2 ಕಡೆ ಹೋಗಿದ್ದೆ ಸ್ಪಾಟಿಗೆ. 27/1/2021 ಅಲ್ಲಿ ಹೋಗಿದ್ದೆ ಶಿವಮೊಗ್ಗಕ್ಕೆ. 27/1/2021 ಶಿವಮೊಗ್ಗದಲ್ಲಿ ಹೋಗಿದ್ದೆ, ಅಲ್ಲಿ ಸ್ಫೋಟ ಆದಂಥ ಜಾಗಕ್ಕೆ. ಮತ್ತೆ 22ನೇ ತಾರೀಕು ಸ್ಫೋಟ ಆಯಿತು, 23ನೇ ತಾರೀಕು ಇಲ್ಲಿ ಹೋಗಿದ್ದೆ. ಸನ್ಮಾನ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷ ನಾಯಕರು ತಾವು ಇದನ್ನ ಈ ಕನ್ವರ್ಟ್ ಮಾಡಿ ಸುದೀರ್ಘವಾಗಿ ಚರ್ಚೆ ಒಂದು ಟೈಮ್ ನಿಗದಿ ಮಾಡಿದ್ರೆ ಸಚಿವರು ಬರ್ತಾರೆ, ಅದನ್ನ ಕನ್ವರ್ಟ್ ಮಾಡಿ ಚರ್ಚೆ ಮಾಡ್ಲಿಕ್ಕೆ ನಮ್ದೇನು ತಕರಾರಿಲ್ಲ. ಅದಕ್ಕೆ ಅದನ್ನ ಕನ್ವರ್ಟ್ ಮಾಡಿ ಅವಕಾಶ ಕೊಟ್ಬಿಟ್ರೆ, ಒಂದು ಸಮಯ ನಿಗದಿ ಮಾಡಿದ್ರೆ ಸುದೀರ್ಘವಾಗಿ ಮಾತಾಡ್ಬೋದು. ನಮ್ಮ ಗಣಿ ಸಚಿವರು ಬಂದದಕ್ಕೆ ಉತ್ತರನು ಕೊಡ್ತಾರೆ. I am not going to take much time. Okay. Only I will make preliminary submission. Okay. ನೀವು ಯಾವಾಗ ನಿಲ್ಲಿಸಿದ್ರೆ ನಿಲ್ಲಿಸ್ಬಿಡ್ತೀನಿ ಜೊತೆಗೆ. ಇಂತೂ ಸಭಾಧ್ಯಕ್ಷರಿಗೆ ವಿರೋಧ ಪಕ್ಷದ ಕಡೆ ಒಂದಿಷ್ಟು ಒಲವು ಬಂತು, ಹೊಂದಾಣಿಕೆ ಬಂದ್ರಿ. ತುಂಬಾ ಧನ್ಯವಾದ. ಏನಾಯ್ತು ಅಂತ ಮತ್ತೆ ಮಾತಾಡ್ಲಿಕ್ಕೆ ಹೋದ್ರೆ ಮತ್ತೆ ಹೇಳಿ ತಾವು ಹೇಳಿ. There is a proper understanding between the speaker and the leader of the opposition ಇರಲೇಬೇಕು. Not only the speaker of opposition, even house leader, CM ಜೊತೆಗೂ ಹಾಗೆ ಇದೆ. ಅರ್ಥ ಕಲ್ಪಿಸಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲರೂ ಕೂಡ ಪರಸ್ಪರ ಕೋಆರ್ಡಿನೇಷನ್, ಕೋಆಪರೇಷನ್ ಇದ್ದಾಗ ಮಾತ್ರ ಸದನ ಸ್ಮೂತ್ ಆಗಿ ನಡೀಲಿಕ್ಕೆ ಅನುಕೂಲ ಆಗ್ತದೆ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಇಲ್ಲ ನಿಮಗೆ ಅವ್ರು ಹಂಗೆಲ್ಲ ಕೈ ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. 60 degrees ಮಾಡಿ ಇಟ್ಕೊಂಡು ಇಲ್ಲ. ನನಗೆ ಒಂದು ಭಾಳ ಸಂತೋಷ ಇರೋದೇನು ಅಂದರೆ, ನಾನು ಸ್ಪೀಕರ್ ಆಗಿ ಎಲ್ಲರೂ ಸದನದಲ್ಲಿರೋರು ಎಲ್ಲರೂ ಒಟ್ಟಾರೆ ಕಾರ್ಯಕಲಾಪಗಳನ್ನ ಚೆನ್ನಾಗಿ ನಡೆಸೋದಕ್ಕೆ ಪೂರ್ಣ ಸಹಕಾರ ಕೊಡ್ತಿದ್ದಾರೆ. ನಾನಂತೂ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ಅಂದ್ರೆ ಎಲ್ಲರದ್ದು ಒಳ್ಳೆ ಸಹಕಾರ ಇದೆ, ಈ ಭಾಗದವ್ರದ್ದಿರಲಿ ಈ ಭಾಗದವ್ರದ್ದಿರಲಿ. ಇಟ್ ಆಲ್ ಡಿಪೆಂಡ್ ಅಪಾನ್ ಯುವರ್ ಆಟಿಟ್ಯೂಡ್. ಬಿಕಾಸ್ ನೀವು ಆ ಥರ ಎಲ್ರಿಗೂ ಕೂಡ ಸ್ನೇಹದಿಂದ ನೋಡ್ಕೊತಾ ಇರೋದ್ರಿಂದ, ಪ್ರೀತಿಯಿಂದ ನೋಡ್ಕೊತಾ ಇರೋದ್ರಿಂದ such an atmosphere is existing. ಓಕೆ, ಅದು ಮುಂದುವರಿಬೇಕು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರಿನ ಹಿರೇನಾಗವಲ್ಲಿನಲ್ಲಿ ಅಲ್ಲ, ಚಿಕ್ಕಬಳ್ಳಾಪುರದ ಹಿರೇನಾಗವಲ್ಲಿನಲ್ಲಿ 6 ಜನ ಸತ್ತಿದ್ದಾರೆ ಮಾನ್ಯ ಅಧ್ಯಕ್ಷರೇ. 6 ಜನ. ಇನ್ನು 1 ತಿಂಗಳಾಗಿಲ್ಲ. What is the government is doing? ನಾನು ಹೇಳಿದ್ದೆ,
ಇವನ್ ಇನ್ಫ್ಯಾಕ್ಟ್ ಐನೂರು ಮಂಜುನಾಥ್ ಅವರು ಕೂಡ ಹೇಳಿದ್ರು ಕಳೆದ ಇದರಲ್ಲಿ ಶಿವಮೊಗ್ಗದಲ್ಲಿ, ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ, ರಾಜಕಾರಣಿಗಳ ಕೈವಾಡ ಇರೋದ್ರಿಂದ ಸತ್ಯ ಹೊರಬರಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇಲ್ಲೂ ಕೂಡ ಒಬ್ಬ ರಾಜಕಾರಣಿ ಇದ್ದಾನೆ, ಅವನ ಹೆಸರು ನಾಗರಾಜ್ ಅಂತ, ಒನ್ ಆಫ್ ದಿ ಪಾರ್ಟ್ನರ್ಸ್. ಒನ್ ಆಫ್ ದಿ ಪಾರ್ಟ್ನರ್ಸ್ ಅವನಿಗೇನಂತ ಕರೀತಾರೆ ಅಂದ್ರೆ ಬಿಜೆಪಿ ನಾಗರಾಜ್ ಅಂತ ಕರೀತಾರೆ. ಗುಡಿ ಬಂಡೆ ಬಿಜೆಪಿ ನಾಗರಾಜ್ ಅಂತ ಕರೀತಾರೆ. ಪಾಪ ಸತ್ತವರು ಅಮಾಯಕರು ಯಾರಪ್ಪ ಅಂತಂದ್ರೆ ಸತ್ತವರು ಅಮಾಯಕರುಗಳು. ಈ ಕಸರ್ ಹೆಸರು ಎಲ್ಲಿ ನಡೀತು, ಇದು ಯಾವ ಇದರಲ್ಲಿ ದಾಸ್ತಾನು ಮಾಡ್ಕೊಂಡಿದ್ರು ಅಂತಂದ್ರೆ ಭ್ರಮರವಾಸಿನಿ ಕ್ರಷರ್ ಮತ್ತು ಶಿರಡಿ ಸಾಯಿ ಗ್ರೇಡ್ಸ್ ಕಲ್ಲು ಕ್ವಾರಿ. ಶಿರಡಿ ಸಾಯಿ ಅಗ್ರಿಗೇಟ್ಸ್ ಕಲ್ಲು ಕ್ವಾರಿ, ಇವೆರಡು ಒಬ್ಬರಿಗೆ ಸೇರಿದವು, ಒಂದೇ ಕಂಪನಿಗೆ ಸೇರಿದವು. ಸತ್ತವರು ಇಲ್ಲಿ ಪಾಪ ಅವತ್ತು 22ನೇ ತಾರೀಕು ರಾತ್ರಿ 12 ಗಂಟೆ ಮೇಲೆ ಸತ್ತಿದ್ದಾರೆ. ಸತ್ತವರ ಹೆಸರು ಉಮಾ ಮಹೇಶ ಒಂದು, ಎರಡನೇವನು ನೇಪಾಳಿ ಮಹೇಶ್ ಸಿಂಗ್ ಬೋರಾ 2, ಅಭಿನಾಯ್ಕ್ 3, ಗಂಗಾಧರ 4, ರಾಮು 5, ಮುರಳೀಕೃಷ್ಣ 6. ಇವರು 6 ಜನ ಸತ್ತಿದ್ದಾರೆ. ಇದರಲ್ಲಿ 3 ಜನ ಆಂಧ್ರದವರು, 2 ಕರ್ನಾಟಕದವರು, ಒಬ್ಬ ಈ ನೇಪಾಳದವನು ಮಹೇಶ್ ಸಿಂಗ್ ಬೋರಾ ಅನ್ನೋನು, ನೇಪಾಳಿ ಮಹೇಶ್ ಸಿಂಗ್ ಬೋರಾ. ಇವರಿಷ್ಟು ಜನ ಸತ್ತಿದ್ದಾರೆ. ಅಲ್ಲಿ 6 ಜನ ಸತ್ತರು ನಾನು ಹೇಳಿದ್ದೆ. ಇನ್ನೂ ಕೆಲವರು ಇದ್ದಾರಪ್ಪ ಅಲ್ಲಿ ಸತ್ತೋಗಿರೋರು ಇದ್ದಾರೆ, ಅದು ಹುಡುಕ್ರಿ ಅಂತ ಹೇಳಿದ್ದೆ. ಇವತ್ತಿನವರೆಗೆ ಸರ್ಕಾರದಿಂದ ಅದಕ್ಕೆ ಉತ್ತರ ಬಂದಿಲ್ಲ. ಒಟ್ಟು 12 ಜನ ಬಡವರು, ಅವ್ರ ಕುಟುಂಬ ಏನಾಗಬೇಕು ಪಾಪ, ಬೀದಿ ಪಾಲಾಗ್ಬಿಡ್ತಾರೆ. ಅವರಿಗೆ ಜಮೀನಿಲ್ಲ, ಕೂಲಿ ಮಾಡಕ್ ಬಂದಿರೋರು, ಇಲ್ಲೇನೋ ಸ್ವಲ್ಪ ಕೂಲಿ ಜಾಸ್ತಿ ಸಿಗ್ತದೆ ಅಂತ ಬಂದಿರತಕ್ಕಂಥವ್ರು. ಈ ಕಲ್ಲು ಕೆಲಸ ಮಾಡೋದಿದೆಯಲ್ಲ ಭಾರಿ ಕಷ್ಟದ ಕೆಲಸ. ಮೇಲೆ ಬಿಸಿಲು, ಕೆಳಗಡೆ ಕಲ್ಲು ಸುಡ್ತದೆ, ಅಲ್ಲಿ ತಗೊಂಡು ಉಳಿ ಇಟ್ಕೊಂಡು ಎಂಥದ್ದು ಸುತ್ತಿಗೆ ಇಟ್ಕೊಂಡು ಹೊಡಿತಾ ಕೂತಿರ್ಬೇಕು. ಎಂಥ ಹಾರ್ಡ್ ವರ್ಕ್ ಅದು, ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಕೆಲಸ, ಕಷ್ಟದ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನ. ಆ ಜನರದು 6 ಜನರ ಸಾವು ಆಗಿದೆ. ಈಗ ಇದನ್ನ ಯಾರು ಈ ಮಾಲೀಕರು ಈ ಕ್ರಷರ್ಗೆ? ರಿಯಾಜ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ರಿಯಾಜ್ನವ್ರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು, ರಿಯಾಜ್ ಅಂತಂದ್ರೆ ಆ 7 ಜನ ಆಗಿದೆ, ಆ 6 ಜನ ಸತ್ತೋಗಿದ್ದಾರೆ. ಇನ್ನೊಬ್ಬ ರಿಯಾಜ್ ಅನ್ನೋನಿಗೆ ಕಾಲಿಗೆ ಏಟು ಬಿದ್ದು ಅವನು ಬದುಕೊಂಡಿದ್ದಾನೆ. ಅವನು ಐ ವಿಟ್ನೆಸ್, ಎಲ್ಲಕ್ಕೂ ಐ ವಿಟ್ನೆಸ್. ಅವನು ಹೇಳಿಕೆ ಮೇಲೆ ಕಂಪ್ಲೇಂಟ್ ತಗೊಂಡು ಪೊಲೀಸ್ನವರು, ಮಂಜುನಾಥನ್ ಅವರು ಕಂಪ್ಲೇಂಟು, ಇನ್ಸ್ಪೆಕ್ಟರು, ಪೊಲೀಸ್ ಇನ್ಸ್ಪೆಕ್ಟರು, ಅವರು ಕಂಪ್ಲೇಂಟ್ ತಗೊಂಡು
ಅವ್ರು ಕಂಪ್ಲೇಂಟ್ ಆಗಿ FIR ಹಾಕಿದ್ದಾರೆ. ಆ FIR-ನಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟಾನ್ಸಸ್ ಆಕ್ಟ್ 1908, ಎಕ್ಸ್ಪ್ಲೋಸಿವ್ ಆಕ್ಟ್ 1884 ಅಂಡ್ IPC 304/286. ನಾನು ಇದರಲ್ಲೇ ಹೇಳಿದ್ದೆ ನೋಡ್ರಿ, 304 ಅನ್ನೋದು ಕಲ್ಪಬಲ್ ಹೋಮಿಸೈಡ್ ಆಗುತ್ತೆ, ಅದನ್ನು ಹಾಕ್ಬೇಡಿ. 302 ಹಾಕಿ, ತಪ್ಪಿಸ್ಕೊಳ್ಳಿಕ್ಕೆ ದಾರಿ ಆಗ್ಬಿಡ್ತದೆ. 302 ಮರ್ಡರ್ ಹಾಕಿ, IPC 302 ಸೆಕ್ಷನ್ 286 ಅದನ್ನು ಹಾಕಿ. ಹಾಗಾದ್ರೆ ಅವರು ಜಾಮೀನು ಸಿಕ್ಕಲ್ಲ, ಹೊರಗಡೆ ಬರಲ್ಲ. ಈಗ ಅವರು 13 ಜನದ ಮೇಲೆ ಕೇಸ್ ಹಾಕಿದ್ದಾರೆ. 13 ಜನ ಅಕ್ಯೂಸ್ಡ್ ಮಾಡಿ ಕೇಸ್ ಹಾಕಿದ್ದಾರೆ 13 ಜನ ಮೇಲೆ. ಅದರಲ್ಲಿ 1 to 6 ಯಾರಪ್ಪ ಇದ್ದಾರೆ ಅಂತಂದ್ರೆ, ಒಂದು A1 ನಾಗರಾಜ್, BJP ನಾಗರಾಜ್ ಅಂತ ಇವನು ಕರೆಯೋದು. A2 ರಾಘವೇಂದ್ರ ರೆಡ್ಡಿ, A3 ಲಕ್ಷ್ಮೀಪತಿ, A4 ಶಿವಾರೆಡ್ಡಿ, A5 ಪ್ರವೀಣ, A6 ಆನಂದ. ಇವರು ಇಷ್ಟು ಜನ 1 to 6. ಈ 13 ಜನದಲ್ಲಿ ಸತ್ತವ್ರು 6 ಜನ ಇದ್ದಾರಲ್ಲ, 7 ಜನ, ಒಬ್ಬ ಇಂಜೂರ್ಡ್ ಆಗಿರೋನು ಮತ್ತು 6 ಜನ ಸತ್ತವ್ರು, ಅವ್ರನ್ನೂ ಅಕ್ಯೂಸ್ಡ್ ಮಾಡಿದ್ದಾರೆ. ಒಟ್ಟು 13 ಜನ ಅಕ್ಯೂಸ್ಡ್ ಇದ್ದಾರೆ. ಈಗ 25ನೇ ತಾರೀಕು 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಾಗರಾಜನು ಕೂಡ ಅರೆಸ್ಟ್ ಮಾಡಿದ್ದಾರೆ. ನಾನು ಹೋಗಿದ್ದ ದಿನ ಅರೆಸ್ಟ್ ಮಾಡಿರಲಿಲ್ಲ ಈ ನಾಗರಾಜನಿಗೆ. ನಾನು ಭೇಟಿ ಕೊಟ್ಟಾಗ ಅರೆಸ್ಟ್ ಆಗಿಲ್ಲ. ನಾನು SP ಹೇಳಿದೆ, ನಾನು ಆ BJP ನಾಗರಾಜ ಕೂಡಲೇ ಅರೆಸ್ಟ್ ಮಾಡ್ರಿ ಅವ್ರನ್ನ, ಈಸ್ ದಿ ಕಿಂಗ್ ಪಿನ್, ಅವನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ಒತ್ತಾಯ ಮಾಡಿದ್ದೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಒಬ್ರು ಇನ್ಸ್ಪೆಕ್ಟರ್ ಮಂಜುನಾಥ್ ಅಂತ, ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಗೋಪಾಲ್ ರೆಡ್ಡಿ ಅಂತ, ಅವರಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬೇರೆ ಯಾರು ಅಧಿಕಾರಿಗಳು ಯಾರ್ಯಾರು ವೈಲೇಟ್ ಮಾಡಿದ್ದಾರೆ, ಎಕ್ಸ್ಪ್ಲೋಸಿವ್ ಆಕ್ಟ್ 1908, ಎಕ್ಸ್ಪ್ಲೋಸಿವ್ ಸಬ್ಸ್ಟಾನ್ಸಸ್ ಆಕ್ಟ್ 1908, ಎಕ್ಸ್ಪ್ಲೋಸಿವ್ ಆಕ್ಟ್ 1884, ಎಕ್ಸ್ಪ್ಲೋಸಿವ್ ರೂಲ್ಸ್ 208, ಯಾರ್ಯಾರು ಇವನ್ನೆಲ್ಲ ವೈಲೇಟ್ ಮಾಡಿದ್ದಾರೆ ಅವ್ರು ಯಾರ ಮೇಲೂ ಏನು ಕ್ರಮ ತಗೊಂಡಿಲ್ಲ. ಶಿವಮೊಗ್ಗದ ಬ್ಲಾಸ್ಟ್ನಲ್ಲೂ ಕ್ರಮ ತಗೊಂಡಿಲ್ಲ, ಇದರಲ್ಲೂ ಕೂಡ ಕ್ರಮ ತಗೊಂಡಿಲ್ಲ. ಇವತ್ತಿನವರಿಗೆ ಅವ್ರು ಯಾರ್ಯಾರು ಜವಾಬ್ದಾರಿ ಇದ್ದಾರೆ ಅವರೆಲ್ಲ ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದಾರೆ, ಭಯ ಇಲ್ಲ. ಅದಕ್ಕೆ ನಿಮಗೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ, ಡೆಕ್ಕನ್ ಹೆರಾಲ್ಡ್. ಅವ್ರು ಏನಂತ ಹೇಳಿದ್ದಾರೆ ಶಿವಮೊಗ್ಗ ಇದ್ರ ಬಗ್ಗೆ ಅಂತಂದ್ರೆ, ಎ ಮಂತ್ ಆನ್ ನೋ ಬ್ರೇಕ್ ಥ್ರೂ ಇನ್ ಶಿವಮೊಗ್ಗ ಬ್ಲಾಸ್ಟ್. ಶಿವಮೊಗ್ಗ ಬ್ಲಾಸ್ಟ್ ಬಗ್ಗೆ ಹೇಳಿರೋದು, ಶಿವಮೊಗ್ಗ ಬ್ಲಾಸ್ಟ್ ಕೇಸ್. ಅವ್ರು ಏನು ಹೇಳಿದ್ದಾರೆ, ಎ ಪ್ರಾಮಿನೆಂಟ್ ಲೀಡರ್ ಆಫ್ BJP ಟೋಲ್ಡ್ DH Deccan Herald on the condition of anonymity that the government was protecting the culprits, as a majority of those involved in illegal stone mining activities belong to the ruling party. ಇದು ನಾನು ಹೇಳಿರೋದಲ್ಲ, ಡೆಕ್ಕನ್ ಹೆರಾಲ್ಡ್ನವರು ವರದಿ ಮಾಡಿರೋದು. ಈ ಸೆಡ್ ಅಂದ್ರೆ BJP ಮನುಷ್ಯ ಅವ್ರಿಗೆ ಹೇಳಿದಾರಲ್ಲ ಅವರು, ದೇರ್ an association of illegal stone quarry owners led by BJP leader in the district. So the police are unlikely to initiate action against them. The district administration has suspended illegal crusher units and quarries after the incident, but did not initiate action against those operating them. Suspend ಮಾಡಿದ್ದಾರೆ.
ಆದರೆ ಯಾರು ಅದನ್ನು ಆಪರೇಟ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಒಬ್ಬರು BJPಯ ನಾಯಕರು ಹೇಳಿದ್ರು. ಅವರ ಹೇಳಿಕೆ ಆಧಾರದ ಮೇಲೆ ಡೆಕ್ಕನ್ ಹೆರಾಲ್ಡ್ನವರು ಇದನ್ನು ಮಾಡಿದ್ದಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಕಾರ ಶಿವಮೊಗ್ಗದ ಕೇಸ್ನಲ್ಲಿ ಕ್ರಮ ತಗೊಂಡಿದ್ರೆ, ಕಠಿಣವಾದಂಥ ಕ್ರಮಗಳು ತಗೊಂಡಿದ್ರೆ, ಯಾರ್ಯಾರು ಹಿಂದೆ ಇದ್ದಾರೆ ಅವನ್ನೆಲ್ಲ ಹಿಡಿದು ಒಳಕ್ಕೆ ಹಾಕಿದ್ರೆ, ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಶಾಮೀಲಾಗಿದ್ದಾರೆ ಅವನ್ನೆಲ್ಲ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡೋ ಅಂಥ ಕೆಲಸಗಳನ್ನು ಮಾಡಿದ್ರೆ, ಬಿಕಾಸ್ ಎಕ್ಸ್ಪ್ಲೋಸಿವ್ ಆಕ್ಟ್ನಲ್ಲಿ ಮರ್ಡರ್ ಕೇಸ್ನಷ್ಟೇ ಸಮಾನವಾದಂಥ ಅಪರಾಧಗಳು ಇದರಲ್ಲಿದ್ದಾವೆ. ಅಲ್ಲೂ ಕೂಡ ಡೆತ್ ಪೆನಾಲ್ಟಿ ಇದೆ, ಅಲ್ಲೂ ಕೂಡ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಇದನ್ನು ಮಾಡಿದ್ರೆ ಇದು ಮರುಕಳಿಸ್ತಿತ್ತ ಮಾನ್ಯ ಅಧ್ಯಕ್ಷರೇ? ಆಮೇಲೆ ಈ ಟೈಮ್ಸ್ ಆಫ್ ದಿ ಎಕನಾಮಿಕ್ ಟೈಮ್ಸ್ ಒಂದು ವರದಿ ಮಾಡಿದೆ ಚೀಫ್ ಮಿನಿಸ್ಟರ್ ಬಗ್ಗೆ, ಅವರ ರಿಯಾಕ್ಷನ್ ಬಗ್ಗೆ ಒಂದು ವರದಿ ಮಾಡಿದೆ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಚಿಕ್ಕಬಳ್ಳಾಪುರದ ಸ್ಫೋಟ ಆದಮೇಲೆ ಪತ್ರಿಕೆಯವ್ರ ಮುಂದೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಬೆಳಗಿನ ಜಾವ ಹೋಗಿ ಸ್ಫೋಟ ಮಾಡಲು ನಾವೇನು ಅವರಿಗೆ ಹೇಳಿದ್ದೇವಾ? ನನ್ನ ಜಾಗದಲ್ಲಿ ನೀವೇ ಇದ್ರೆ ಏನ್ ಮಾಡ್ತಿದ್ರಿ? ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ದಿ ಎಕನಾಮಿಕ್ ಟೈಮ್ಸ್ ಹೇಳಿದ್ದಾರೆ ಅಂತಂದ್ರೆ, 24ನೇ ತಾರೀಕು ಫೆಬ್ರವರಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಲೆಥಾರ್ಜಿಕ್ ರೆಸ್ಪಾನ್ಸ್ ಟು ದಿ ಟ್ರಾಜಡಿ ಅಂತ ಬರೆದಿದ್ದಾರೆ. ಲೆಥಾರ್ಜಿಕ್ ರೆಸ್ಪಾನ್ಸ್ ಟು ದಿ ಟ್ರಾಜಡಿ ಅಂದ್ರೆ ಸರ್ಕಾರ, ಮುಖ್ಯಮಂತ್ರಿಗಳು, ಯಾರೇ ಮುಖ್ಯಮಂತ್ರಿ ಇರಲಿ, ಸರ್ಕಾರ ನಡೆಸ್ತಕ್ಕಂಥವ್ರು ಅವರು ಜವಾಬ್ದಾರಿಯಿಂದ ಹೇಳಿಕೆಗಳನ್ನು ಕೊಡಬೇಕಾಗ್ತದೆ. ಅಮಾಯಕರು 12 ಜನ ಸತ್ತಿರುವಾಗ ಮನುಷ್ಯನ ಜೀವ ಎಷ್ಟು ಅಮೂಲ್ಯವಾದದ್ದು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟಬೇಕಾಗ್ತದೆ. ಇವೆಲ್ಲನೂ ಕೂಡ ಹಿಡ್ದೇನೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಎಕನಾಮಿಕ್ ಟೈಮ್ಸ್ನವರು ಪ್ರತಿಕ್ರಿಯೆ ಮಾಡಿದ್ದಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಕೇಳ್ತೀನಿ, ಇವತ್ತಿನವ್ರಿಗೆ ಶಿವಮೊಗ್ಗದಲ್ಲಾಗಲಿ ಏನು ಕ್ರಮ ತಗೊಂಡಿದ್ದೀರಿ? ಇವತ್ತಿನವ್ರಿಗೆ ಏನೂ ತಗೊಂಡಿಲ್ಲ. ಅಲ್ಲಿ ತಗೊಂಡಿದ್ರೆ ಇದು ನಿಲ್ತಾ ಇತ್ತು. ಇಲ್ಲಿ 6 ಜನ ಸಾಯೋದನ್ನ ನಿಲ್ಲಿಸ್ಬೋದಾಗಿತ್ತು. ಸೊ ಇದರಿಂದ ಇದಾಗಿದೆ ಸರ್ಕಾರದ ಬೇಜವಾಬ್ದಾರಿತನದಿಂದ, ಸರ್ಕಾರದ ನಿರ್ಲಕ್ಷ್ಯದಿಂದ ಅಥವಾ ರಾಜಕಾರಣಿಗಳನ್ನ ರಕ್ಷಣೆ ಮಾಡೋ ದೃಷ್ಟಿಯಿಂದ. ಡಿಟೇಲ್ ನೀವು ಕನ್ವರ್ಟ್ ಮಾಡಿ ಡಿಟೇಲ್ ಚರ್ಚೆ ಅವಕಾಶ ಕೊಟ್ಬಿಡಿ. ಆಯ್ತು, ಈಗ ಕನ್ವರ್ಟ್ ಮಾಡ್ಲಿ ಬಿಡಿ, ಮಾಡಿ ಒಂದು ಕನ್ವರ್ಟ್ ಮಾಡಿ, ಸಮಯ ನಿಗದಿ ಮಾಡಿ. ಆಯ್ತಪ್ಪ, ನೀವ್ ಹೇಳ್ದಾಗೆ ಕೇಳ್ತೀವಿ ಜಗದೀಶ್ ಶೆಟ್ಟರೆ. ಹಂಗಲ್ರಿ, ಆಯ್ತು, ನೀವು ಸೀನಿಯರ್, ನಿಮ್ಮ ಅಡ್ವೈಸ್ ಕೇಳ್ತೀವಿ ನಾವು. ಅಡ್ವೈಸ್ ಈಗ ಅವ್ರಿಗಿಂತ ಸೀನಿಯರ್ ಅಲ್ಲ ನಾವು, ನಿಮ್ಗಿಂತ ಸೀನಿಯರ್ ಅಲ್ಲ, ನಿಮ್ಗಿಂತ ಸೀನಿಯರ್ ಅಲ್ಲ ನಾವು. ನನಗಿಂತ ಜಾಸ್ತಿ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ ಅಲ್ವಾ? ಇಲ್ಲ, ಅದನ್ನ ಲೆಕ್ಕ ಆಮೇಲೆ ಮಾಡೋಣ. ಈಗ ಸಮಯ ಈಗ ಹಾಗಾದ್ರೆ 69 ಕನ್ವರ್ಟೆಡ್. ಹೌದು, 69 ಕನ್ವರ್ಟ್ ಮಾಡಿಕೊಡ್ತೀನಿ. ತಾವು ಸಾಕಷ್ಟು ವಿಷಯ ಹೇಳಿದಿರಿ, ಆದ್ರೆ 69 ಕನ್ವರ್ಟ್ ಮಾಡಿಕೊಡ್ತೀನಿ. ಅದನ್ನ ಚರ್ಚೆ ತೆಗೆದುಕೊಳ್ಳೋಣ, ಡೆಫಿನೆಟ್ ಆಗಿ ಚರ್ಚೆ ತೆಗೆದುಕೊಳ್ಳೋಣ. ಈಗ ವಿತ್ತೀಯ ಕಾರ್ಯಕಲಾಪ, UT ಖಾದರ್ ಅವ್ರು ನಿನ್ನೆ ನೀವು ಅರ್ಧ ಮಾತಾಡಿದ್ರಿ, ತಾವು ಮುಂದುವರಿಸಿ. ಅದನ್ನ 69 ಕನ್ವರ್ಟ್ ಮಾಡಿ ಕೊಡ್ತೀನಿ ಚರ್ಚೆಗೆ. UT ಖಾದರ್ ಅವ್ರು ನಿನ್ನೆ ಅರ್ಧ ಮಾತಾಡಿದ್ರು.